ಅಲ್ಲೂ ಅರ್ಜುನ್ ಅರೆಸ್ಟ್ ಆಗಿರುತ್ತೆ. ಕಾಂಗ್ರೆಸ್ನವರೇ ಕಾರಣ ಅಂತ ಕಾಂಗ್ರೆಸ್ ಜಾಸ್ತಿ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ. ನೋಡಿ, ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದರೆ, ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ ಪೊಲೀಸ್ ಹಾಕಕ್ಕೆ ಏನ್ ದಾಡಿ? ನಿಮ್ಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ. ಆ ಸಿನಿಮಾದಲ್ಲಿ ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದ್ರೆ 30% ಆದಾಯ ಅಂದ್ರು 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನ ನಿಯೋಗ ಮಾಡಿದ್ರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು. ಆದ್ರೆ ಜನಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನಿನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ತಿರ್ಗ ಅವರ ಯಜಮಾನ ಅವ್ರು ಹೇಳಿದ್ದಾರೆ, ನನ್ಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ, ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ, ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತು. ಈ ತರ ಅವ್ರಿಗೆ ಸಂಬಂಧನೇ ಇಲ್ಲ. ಅವರೇನು ಪ್ರಚೋದನೆ ಮಾಡಿದ್ರ? ಏನ್ ಮಾಡಿದ್ರು? ಏನೂ ಇಲ್ಲ. ಅವರು ಸಿನಿಮಾಗೆ ಹೋಗಿದ್ದಾರೆ, ಇವರು ಸಿನಿಮಾಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಸತ್ತಂತ ತಾಯಿ ಅಂದಿದ ಸರ್ಕಾರದದು. ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಪರ್ವ ತೆಲಂಗಾಣದಲ್ಲಿ ನಡೀತಾ ಇದೆ. ರೇವಂತ್ ರೆಡ್ಡಿ ನಿನ್ನೆ ಮಾತಾಡ್ತಾ ಹೇಳ್ತಿದ್ರು, ಇದರಲ್ಲಿ ಮೃತರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಬರೀ ಅರೆಸ್ಟ್ ಆದ್ರ ಬಗ್ಗೆ ಮಾತ್ರ ಮಾತಾಡ್ತಿದಾರ ಅಂತ ಹೇಳ್ತಾ ಇದ್ದಾರೆ. ಮೃತರಾಗಿರುವ ಆ ಹೆಣ್ಮಗಳ ಬಗ್ಗೆ ನಮ್ ಸಂತಾಪ ಇದೆ. ಸ್ವತಃ ಅವರ ಪತಿ ಹೇಳಿದಾರಲ್ಲ. ಈಗ ಅದಕ್ಕೇನ್ ಹೇಳ್ತೀರಿ? ಈಗ ಫಸ್ಟ್ ನೋವಾಗೋದು ಯಾರಿಗೆ? ಅವ್ರ ಕುಟುಂಬದವ್ರಿಗೆ. ಅವ್ರ ಕುಟುಂಬದವರೇ ಹೇಳಿದಾರಲ್ಲ, ಅಲ್ಲು ಅರ್ಜುನ್ ಅನ್ನ ಬಂಧಿಸಿರೋದು ಸರಿ ಇಲ್ಲ, ನಾನು ಕೇಸ್ ವಾಪಸ್ ತಗೊಂತೀನಿ ಅಂತ ಹೇಳಿದಾರಲ್ಲ. ಅರ್ಥ ಏನಾಯ್ತು? ಮಗ ಸರ್ಕಾರಕ್ಕೆ ಚೀಮಾರಿ ಆದಂಗ ಆಯ್ತಲ್ಲ. ಈಗಾಗಲೇ ಅದಕ್ಕೆ ಅಲ್ಲು ಅರ್ಜುನ್ ಅವರು ಪರಿಹಾರನೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇನ್ನ ಏನು ಕೊಟ್ಟಿದಂಗೆ ಕಾಣಿಲ್ಲ ನನಗಂತೂ. ಸರ್ಕಾರ ಅಲ್ಲಿ ಭದ್ರತೆಯನ್ನ ಸರಿಯಾಗಿ ಮಾಡಿದ್ರೆ, ಇದು ಸರ್ಕಾರದ ವೈಫಲ್ಯ. ಭದ್ರತೆಯ ಇಂಟೆಲಿಜೆನ್ಸ್ ಫೇಲ್ಯೂರ್ ತೆಲಂಗಾಣದಲ್ಲಿ. ಮೂಡದಲ್ಲಿ ಸಾಕಷ್ಟು ಆಡಳಿತ ಲೋಪ ಇದೆ ಕಂಡು ಬಂದಿದೆ. ಹೀಗಾಗಿ ಬಿಡಿಎ ಮಾದರಿಯಲ್ಲಿ ಮೂಡನ್ನು ಕೂಡ ನಿರ್ವಹಣೆ ಮಾಡುವಂತ ರಾಜ್ಯ ಸರ್ಕಾರ ಅದೇನ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಲ್ಲ, ಹಂಗಾಗೈತ್ ಕತೆ ಅಷ್ಟೇ. ಲೂಟಿ ಹೊಡೆಯೋದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಈಗ ತನಿಖೆ ನಡೀತಾ ಇದೆ, CBIಗೂ ಹೋಗೋ ಮಟ್ಟಕ್ಕೆ ಕಾಣ್ತಾ ಇದೆ, ED ಮಾಡ್ತಾ ಇದೆ, ಲೋಕಾಯುಕ್ತ ಮಾಡ್ತಾ ಇದೆ, SIT ಮಾಡ್ತಾ ಇದೆ. ಎಲ್ಲ ಲೂಟಿ ಹೊಡ್ಕೊಂಡು ಸುಮಾರು 3,000-4 ಸಾವಿರ ಕೋಟಿ ಲೂಟಿ ಆದ್ಮೇಲೆ, ಅದೇನೋ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡಾಗ ಆಗಿದೆ ಅಷ್ಟೇ. ಇದರಿಂದ ಏನು ಉಪಯೋಗ ಆಗಲ್ಲ. ಇದರಿಂದ ಉಪಯೋಗ ಏನಾಗಲ್ಲ. ಮೊದಲೇ ಎಚ್ಚರಗೊಳ್ಬೇಕಾಗಿತ್ತು. ಓಕೆ, ಮತ್ತೆ 50-50 ಮಾದರಿಯನ್ನ ಬಿಜೆಪಿ ಸರ್ಕಾರನೇ ಅಧಿಕಾರಕ್ಕೆ ತಂದಿದ್ರು. ಅವರೇ ಕಾಲದಲ್ಲಿ ಜಾಸ್ತಿ ಆಗಿದ್ದು, ಅದ್ರ ಬಗ್ಗೆ ಕೂಡ ತನಿಖೆ ಆಯ್ತು. ಯಾರನ ಆಗ್ಲಿ, ಯಾರ ಅಧ್ಯಕ್ಷರಿದ್ರು, ಅದು ಬಿಜೆಪಿ ಅಧ್ಯಕ್ಷನಿದ್ರು ಬಂಧಿಸಿ, ಕಾಂಗ್ರೆಸ್ ಅಧ್ಯಕ್ಷ ಇದ್ದನು ಬಂಧಿಸಿ. ಕಾಂಗ್ರೆಸ್ ಅಧ್ಯಕ್ಷನೇ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಅವರೇ ತಾನೇ ತನಿಖೆ ಕೇಳಿದ್ವಿ. 3,000-4,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಪತ್ರ ಬರೆದಿದ್ದೆ ಕಾಂಗ್ರೆಸ್ಸಿನ ನಾಮಿನೇಟೆಡ್ ಅಧ್ಯಕ್ಷ. ಅದರಿಂದ ಯಾರೇ ಇದ್ರು ಮಾಡಿ, ತಪ್ಪೇನಿದೆ ಅದರಲ್ಲಿ? ಯಾವ ಪಾರ್ಟಿ ಇದ್ರು, ಕಾಂಗ್ರೆಸ್, ಜನತಾದಳ, ಬಿಜೆಪಿ ಯಾರಿದ್ರು, ಜನಗಳಿಗೆ ಸೈಟ್ ಸಿಗ್ಬೇಕು ಅಷ್ಟೇ ನಮ್ಮ ಬೇಡಿಕೆ.